ಕೃಷ್ಣವಂಶಿ ಸೀರಿಯಲ್ನ ಡೈರೆಕ್ಟರ್ ಸುಬ್ರಹ್ಮಣಿ ಸರ್ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ನೋಡಿ, ಬಹುಶಃ ಸರ್ ನಾವು ಅಂದ್ಕೊಳ್ತಿರ್ತೀವಿ ತೆರೆ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಜೊತೆಗೆ ಮನೆ ಮಾತಾಗೋಗುತ್ತೆ ಆ ಸೀರಿಯಲ್ಲು. ಎಲ್ಲೋ ಒಂದು ಕಡೆ ನಮಗೆ ತೆರೆ ಹಿಂದೆ ಯಾರ್ಯಾರು ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಿರಲ್ಲ ಸರ್. ನೀವು ಅಷ್ಟೇ ಎಷ್ಟು ಅದ್ಭುತವಾಗಿ ಡೈರೆಕ್ಷನ್ ಮಾಡ್ತಾಯಿದ್ರು ಸರ್. ಆ ಸೀನ್ಗಳನ್ನ ಹೇಳ್ತಾ ಇದ್ರು, ಎಕ್ಸ್ಪ್ರೆಷನ್ ಕೊಡಬೇಕು ಅಂದರೆ ನಿಮ್ಮ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸರ್ ನಾನು ಅದು ನೋಡ್ತಾ ಇದ್ದೆ, ಹೇಳಿ ಸರ್. For business and personal promotions, please contact 9686376663. ಏನಿಲ್ಲ, ನಿರ್ದೇಶಕರಂದ್ರೆ ನಮ್ಮ ಕೆಲಸನೇ ಅದು. ಅಂದರೆ ಏನಂದರೆ ಒಂದು ಸೀನ್ ಏನೇ ಇರುತ್ತೆ, ಹಿಂದೆ ಏನು ಮುಂದೆ ಏನು, ಇದಕ್ಕೆ ಈ ಸೀನಲ್ಲಿ ನಾವು ಆ ಪಾತ್ರಗಳು ಹೇಗೆ ಅಭಿನಯಿಸಬೇಕು, ಸೊ ಯಾವ ಲಿಮಿಟೇಷನಲ್ಲಿ ಇರುತ್ತೆ. ಅಂದರೆ ಏನಾದೊಂದು ಇಂಪಾರ್ಟೆಂಟ್ ಅಂದರೆ ಈಗ ಒಬ್ಬ ವಿಲನ್ ಅಂತ ಗೊತ್ತಿರಲ್ಲ, ತುಂಬ ನಂಬಿಟ್ಟಿರ್ತಾರೆ. ಸೊ ಆವಾಗ ಹೇಗೆ ರಿಯಾಕ್ಷನ್ ಕೊಡಬೇಕು ಅನ್ನೋದು ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಹಳಬರಾದರೆ ಅವ್ರದ್ದೇ ಆದ ಸ್ಟೈಲಲ್ಲಿ ಅವ್ರು ತೊಗೊಂಡು ಹೋಗ್ತಾ ಇರ್ತಾರೆ. ಅದೇನು ನಾವು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋಂಥ ಅವಶ್ಯಕತೆ ಇರಲ್ಲ. ಹೊಸಬರಾದಾಗ ಪ್ರತಿಯೊಂದನ್ನು ಅಭಿನಯಿಸಿ ತೋರಿಸ್ಬೇಕಾಗುತ್ತೆ. ಮತ್ತು ಅವ್ರಿಗೆ ಈ ಥರ ಮೀಟ್ರ್ ಇಷ್ಟೇ ಇರಬೇಕು, ಸ್ವಲ್ಪ ಆ ಏರಿಳಿತಗಳನ್ನು ನೀಟಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಷ್ಟು ಅವರು ಇಂಪ್ಯಾಕ್ಟ್ ಔಟ್ಪುಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಳಬರಾದ್ರೆ ಏನಾಗುತ್ತೆ, ಸ್ವಲ್ಪ ಒಂದ್ಸಲ ಹೇಳಿದ್ರೆ ಸಾಕು ಅವ್ರಿಗೆ ಕ್ಯಾರೆಕ್ಟರ್ ಆಲ್ರೆಡಿ ಅಂತ ಎಷ್ಟೋ ಪಾತ್ರಗಳನ್ನ ಅವ್ರು ನಿಭಾಯಿಸಿರೋದ್ರಿಂದ ಅದನ್ನ ಈಸಿಯಾಗಿ ತಗೊಳ್ತಾರೆ. ಇಲ್ಲೇನು ಅದ್ಭುತ ಹೊಸದಂತ ಏನೂ ಬರಲ್ಲ ಇಲ್ಲಿ. ಮೆಗಾ ಸೀರಿಯಲಲ್ಲಿ ಅಂತ ನಿಮಗೆ ಗೊತ್ತಿರುತ್ತೆ, ಒಂದು ರೆಗ್ಯುಲರ್ ಆಗಿ ವಿಲನ್, ಹೀರೋ, ಹೀರೋಯಿನ್ನು, ಚಿಕ್ಕ ಪುಟ್ಟ ಸಪೋರ್ಟಿವ್ ಕ್ಯಾರೆಕ್ಟರ್ಗಳು ಇಂಥ ಇದ್ದೇ ಇರುತ್ತೆ. ಬಟ್ ಹೊಸಬ್ರಾದಾಗ ಏನಾಗುತ್ತೆ, ನಾವು ಅಭಿನಯಿಸಿ ತೋರಿಸ್ಬೇಕಾಗುತ್ತೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅದ್ರ ಹಿಂದೆ ಮುಂದೆ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲದೆ ಹೋದಾಗ ಅದು ಆಟೋಮೆಟಿಕಲಿ ವೀಕ್ ಆಗುತ್ತೆ. ಅದು ನಮ್ಮ ಕೆಲಸ. ಸೂಪರ್ ಸರ್. ಇನ್ನು ಸೀರಿಯಲಲ್ಲಿ ಒಂದು ಡೈರೆಕ್ಷನ್ ಮಾಡಬೇಕು ಅಂದಾಗ ಆ ಡೈರೆಕ್ಟರ್ ಜವಾಬ್ದಾರಿಗಳು ಯಾವ ರೀತಿಯಾಗಿರುತ್ತೆ ಸರ್, ಒಂದು ತೆರೆನಲ್ಲಿ ಆ ಔಟ್ಪುಟ್ ಬರಬೇಕು ಅಂತ ಅಂದರೆ? ಇಲ್ಲ ಅಂದರೆ ಏನಾಗುತ್ತೆ, ಈಗ ಒಂದು ಲೊಕೇಶನ್ ಇರಬಹುದು, ಒಂದು ಕಾಸ್ಟ್ಯೂಮ್ ಇರಬಹುದು, ಕೂಡ ನೀವೇ ಡಿಸೈಡ್ ಮಾಡೋದು. ಅಂದರೆ ಈಗ ಅಂದರೆ ಏನಾಗುತ್ತೆ, ಇದು ಬೇಸಿಕ್ ಅಂತ ಬಂದಾಗ ಚಾನಲ್ ಅಂತ ಬರುತ್ತೆ, ಅಲ್ಲಿ ಇ ಪಿ ಅಂತ ಬರ್ತಾರೆ, ರೈಟರ್ ಬರ್ತಾರೆ, ಆಮೇಲೆ ಪ್ರೊಡಕ್ಷನ್ ಹೌಸ್ ಇನ್ವಾಲ್ವ್ ಆಗುತ್ತೆ, ಆಮೇಲೆ ನಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಎಲ್ಲರೂ ಡಿಸ್ಕಷನ್ ಮಾಡ್ಕೊಂಡು ಒಂದು ಇದು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಅದನ್ನು ಹೇಗೆ ಬೇಕಾಗಿ ಬದಲಾಯಿಸ್ಕೊಂಡು ಬ್ಯಾಕ್ ಡ್ರಾಪ್ ತಕ್ಕಂಗೆ ಅದನ್ನು ಹೊಂದಿಸ್ಕೊಂಡು ಫೈನಲ್ ಮಾಡಬೇಕಾಗಿರೋದು ನಮ್ಮ ಕೆಲಸ ಆಗಿರುತ್ತೆ. ಮತ್ತೆ ಅಲ್ಲಿಂದ ಏನಾದರೂ ಬದಲಾವಣೆ ಆದರೂ ಕೂಡ ಅದನ್ನು ಮತ್ತೆ ಸರಿಪಡಿಸ್ಕೊಂಡು ಮಾಡಬೇಕಾಗುತ್ತೆ. ಸೊ ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಟರ್ ಅದನ್ನು ಫೈನಲ್ ಮಾಡಬೇಕಾಗಿರೋದು ಮತ್ತು ಅದು ಮಾತುಕತೆ ಆಗಿರೋದನ್ನ ತೆರೆಯ ಮೇಲೆ ಕಾರ್ಯರೂಪಕ್ಕೆ ತರಬೇಕಾಗಿರೋ ಕೆಲಸ ಜವಾಬ್ದಾರಿ ಅವಂದಾಗಿರೋದ್ರಿಂದ ರಿಸ್ಕ್ ಇರುತ್ತೆ. ಅಂದ್ರೆ ಪಾಸಿಟಿವ್ ಆಗಿ ಆಗಬಹುದು, ಅದು ಚೆನ್ನಾಗಿಲ್ಲ ಅಂತನೂ ಆಗಬಹುದು. ಬಟ್ ಅದೆಲ್ಲದು ಜವಾಬ್ದಾರಿಯುತವಾಗಿ ಇದು ಓಕೆ ಅಂತ ಅನ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಅದು. ಸೂಪರ್ ಸರ್. ಓಕೆ ಸರ್, ಬಹಳಷ್ಟು ಜನರ ವೀಕ್ಷಕರ ಪ್ರಶ್ನೆ ಇದು. ಯೂಶಲಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ ಸೀರಿಯಲು, ಜೊತೆಗೆ ಅಲ್ಲಿರುವಂತಹ ಆರ್ಟಿಸ್ಟ್ಗಳು ಜನಗಳಿಗೆಲ್ಲ ಫುಲ್ ಮನ್ಸು ಗೆದ್ದಿರ್ತಾರೆ, ಕತೆ ಮೂಲಕ ಆ ಒಂದು ಪಾತ್ರದಲ್ಲೇ ಇಳಿದುಬಿಟ್ಟಿರ್ತಾರೆ, ಇಷ್ಟ ಆಗಿರುತ್ತೆ. ಸಡನ್ನಾಗಿ ನಾವು ಆ ಸೀರಿಯಲಲ್ಲಿ ನೋಡ್ತೀವಿ ಡಿಸ್ಕಂಟಿನ್ಯೂ, ಈ ಪಾತ್ರನ ಇವ್ರು ರೀಪ್ಲೇಸ್ ಮಾಡ್ತಾರೆ ಅಂತ. ಕಾರಣ ಏನು ಸರ್? ಅಂದರೆ ಏನಲ್ಲಿ ಒಂದಷ್ಟು ಬೇರೆಯವರು ಅಯ್ಯೋ ನನಗೆ ಸೀರಿಯಲ್ ಸೆಟ್ಟಲ್ಲಿ ಇಷ್ಟು ಕೆಟ್ಟ ಅನುಭವ ಆಯಿತು ಆ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ. ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲ, ಅದು ಡಿಪೆಂಡ್ಸ್. ಅಂದರೆ ಈಗ ಒಂದು ಟೈಮು ಟೆಕ್ನಿಷಿಯನ್ಸ್ ಕಡೆಯಿಂದ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಸೊ ಹಾಗಾಗಿ ಅವರು ಇಷ್ಟ ಇಲ್ಲದೆ ಬಿಟ್ಟು ಹೋಗ್ಬೋದು. ಇಲ್ಲ ಅವ್ರ ಕಡೆನೇ ಏನೋ ಟೆಕ್ನಿಷಿಯನ್ಸ್ಗೆ ಅಥವಾ ಟೀಮ್ಗೆ ಸಪೋರ್ಟ್ ಸಿಗದೇ ಇರಬಹುದು, ಅಂದರೆ ಡೇಟ್ ಸರಿಯಾಗಿ ಕೊಡದೇ ಇರಬಹುದು, ಅಥವಾ ಟೈಮಿಂಗ್ ಸರಿಯಾಗಿ ಮ್ಯಾನೇಜ್ ಆಗದೆ ಇರಬಹುದು. ಈ ಕಾರಣಕ್ಕೂ ಬಿಟ್ಟು ಹೋಗ್ತಾರೆ. ಅಥವಾ ಇನ್ಯಾವುದೋ ಹೊಸ ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ಇಷ್ಟೇ, ಇನ್ನು ದೊಡ್ಡ ರೀಸನ್ ಅಂತ ಏನಿರಲ್ಲ. ಇನ್ನು ಏನಾಗುತ್ತೆ, ಕೆಲವರು ಹೊಸಬ್ರು ಅಂತ ಬಂದಿರ್ತಾರೆ, ಬಂದಾಗ ಎಷ್ಟಾದ್ರು ದುಡ್ಡು ಕೊಡಲಿ ಸಿಕ್ಕಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ಟಿರ್ತಾರೆ. ಸ್ವಲ್ಪ ಇಲ್ಲಿನ ಕ್ಯಾರೆಕ್ಟರ್ ಪಾಪ್ಯುಲರ್ ಆಗ್ತಿದ್ದ ಹಾಗೇನೆ ಯಾರೋ ಒಬ್ರು ಅದಕ್ಕಿಂತ 3 ಪಟ್ಟು 4 ಪಟ್ಟು 5 ಪಟ್ಟ ಕೊಡ್ತೀನಿ ಅಂತ ಡಿಮಾಂಡ್ ಮಾಡಿದಾಗ ಹೌದಲ್ವಾ ಅಂತ ಹೇಳ್ಬಿಟ್ಟು ದಿಢೀರ್ ಅಂತ ಬಿಟ್ಟು ಹೋಗೋರೇ ಇರ್ತಾರೆ. ವೆರೈಟಿ ಆಫ್ ರೀಸನ್ಸ್ ಇರುತ್ತೆ. ಬಟ್ ಅದೇನು ಮಾಡೋಕ್ಕಾಗಲ್ಲ. ಮೆಗಾ ಸೀರಿಯಲ್ ಅಂದಾಗ ಇದು 1 ತಿಂಗಳು 2 ತಿಂಗಳು ನಡೆಯೋ ಕೆಲಸ ಅಲ್ವಲ್ಲ. 2 ವರ್ಷ 3 ವರ್ಷ 5 ವರ್ಷ ಆಗುತ್ತೆ. ಹಾಗಾಗಿ ಅದೇನು ಹೇಳೋಕ್ಕಾಗಲ್ಲ. ಆಡಿಯನ್ಸ್ ಕೆಲವು ಟೈಮ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಇದೆ, ಕೆಲವೊಂದು ಟೈಮ್ ಅವ್ರು ಬಿಟ್ಟ ತಕ್ಷಣ ಅದು ಡ್ರಾಪ್ ಆಗಿರೋದು ಇದೆ. ಮಿಕ್ಸ್ ಇದು ಮೆಗಾ ಸೀರಿಯಲಲ್ಲಿ. ನಾವು ಬಿಟ್ಟು ಹೋಗೋರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ಬಿಟ್ಟು ಹೋಗ್ತಾ ಇರ್ತಾರೆ, ನಡೆಯೋ ಪಾಡಿಗೆ ನಡೀತಾ ಇರುತ್ತೆ. ಅದು ಬದಲಾವಣೆ ಅನ್ನೋದು ಅನಿವಾರ್ಯ ಅದು. ಬಟ್ ಆ ಥರ ಆಗದೆ ಇದ್ದರೆ ಒಂದು ಪ್ರಾಜೆಕ್ಟ್ಗೆ ಒಳ್ಳೇದು ಅಷ್ಟೇ. ಓಕೆ ಸರ್, ಅನೇಕ ಸೀರಿಯಲ್ಗಳು ಬರ್ತಾ ಇರುತ್ತೆ. ಅಂದರೆ ಈಗ ತುಂಬ ಜನ ಹೇಳೋದು, ಅಯ್ಯೋ ನಾವು ಹಳೇ ಸೀರಿಯಲ್ಗಳು ನೋಡ್ತಾ ಇದ್ವಲ್ಲ, ಆ ಥರದ ಕಥೆಗಳು ಬರ್ತಾ ಇಲ್ಲ, ಎಲ್ಲ ಸ್ಟೋರಿಗಳು ಒಂದೇ ಇರುತ್ತೆ, ಒಂದೇ ಬೇಸ್ ಮೇಲೆ. ಆ್ಯಸ್ ಅ ಡೈರೆಕ್ಟ್ರ್ ಏನು ಹೇಳ್ತೀರಾ ಸರ್? ಭಾಳ ಜನರ ಕಂಪ್ಲೇಂಟ್ ಇದೆ, ಇದು ಏನಪ್ಪ ಸೇಮ್ ಕತೆ, ಎಲ್ಲದರಲ್ಲೂ ಅತ್ತೆ ಸೊಸೆ ಜಗಳ ಇದೇ ಇರುತ್ತೆ. ಯಾಕಂದ್ರೆ ನಾವು ಸುಮಾರು ಅಟೆಂಡ್ ಆಗ್ತಿರ್ತೀವಿ ಪ್ರೆಸ್ ಮೀಟ್ ಸೀರಿಯಲ್ದೆಲ್ಲ. ಸೊ ಕೇಳ್ತಾರೆ ಈ ಪ್ರಶ್ನೆನ. ಸೊ ನಿಮಗೆ ಇಲ್ಲ, ಇಲ್ಲೇನಾಗುತ್ತೆ ಅಂದಾಗ ಕಮರ್ಷಿಯಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಏನ್ ಕುದುರೆ ಓಡ್ತಾ ಇರುತ್ತೆ ಅದೇ ತರದನ್ನೇ ಜನ ಇಷ್ಟಪಡ್ತಾರೆ. ಮತ್ತೆ ಆಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅವೆಲ್ಲ ಇರುತ್ತೆ. ಈಗ ಒಂದು ಸಿನಿಮಾ KGF ಬಂದ ತಕ್ಷಣ ಎಲ್ಲರೂ KGF ತರನೇ ಮಾಡ್ತಾರೆ. ಯಾಕೆ ಅಂದ್ರೆ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಇದೆ, ಸೊ ಅದೇ ತರದೇ ವರ್ಕ್ ಆಗುತ್ತೆ, ಜನ ಅದನ್ನ ಇಷ್ಟಪಟ್ಟಿದ್ದಾರೆ.
ಈ ಥರದೊಂದು ಪ್ಯಾಟರ್ನಲ್ಲಿ ಒಂದು ಪ್ರೊಡಕ್ಷನ್ ಹೌಸು ಒಬ್ಬ ಡೈರೆಕ್ಟ್ರು ವರ್ಕ್ ಮಾಡ್ತಾರೆ. ಇಲ್ಲೂ ಕೂಡ ಚಾನಲ್ಲೇ ಆಗಲಿ ಅಥವಾ ಡೈರೆಕ್ಟ್ರೇ ಆಗಲಿ ನಮ್ಮ ಅಭಿಪ್ರಾಯಗಳು ನಮ್ಮ ಅಭಿರುಚಿಗಳನ್ನು ಇಲ್ಲಿ ತಲೆಯಲ್ಲಿ ಇಟ್ಕೊಂಡು ನಾವು ಮಾಡೋದಕ್ಕೆ ಹೊರಟ್ರೆ ಕಾಂಪಿಟೇಟಿವ್ ಅನ್ನೋ ಒಂದು ಓಟದಲ್ಲಿ ನಾವು ಹಿಂದೆ ಉಳಿತೀವಿ. ಫೈನಲಿ ಇಲ್ಲಿ ಏನೇ ಮಾಡೋದಕ್ಕೆ ಬಂದರೂ ಕೂಡ ಏನು ಅರ್ನಿಂಗ್ ಅಂದರೆ ಪ್ರಾಫಿಟ್ ಆರ್ ಲಾಸ್ ನಮ್ಮ ಇನ್ವೆಸ್ಟ್ಮೆಂಟಿಗೆ ಎಷ್ಟು ವಾಪಸ್ ಬರುತ್ತೆ ಅಂತ ಯೋಚನೆ ಮಾಡಬೇಕು ಅಂದಾಗ ಜನಗಳು ಇದನ್ನ ಇಷ್ಟಪಡ್ತಾರೆ, ಸರಿ ಅದನ್ನು ಮಾಡಿ ಅಷ್ಟೇ. ಇನ್ನು ಸೆಕೆಂಡ್ ಥಾಟ್ ಅನ್ನೋದು ಇರಲ್ಲ. ಹಂಗೇನಾದ್ರು ಟ್ರೈ ಮಾಡೋದಕ್ಕೆ ಹೊರಟ್ರೆ ಆ ಪ್ರಾಜೆಕ್ಟ್ ಫ್ಲಾಪ್ ಅಂತ ಏನಾದರೂ ಆದರೆ ಅದರ ಜವಾಬ್ದಾರಿನ ಹೊತ್ಕೊಳ್ಳೋದಕ್ಕೆ ಅದನ್ನು ಯಾರು ರಿಸ್ಕ್ ತಗೋತಾರೆ, ಅದು ಚಾನಲ್ ಪರ್ಸನ್ ಇರ್ಬೋದು, ಪ್ರೊಡಕ್ಷನ್ ಹೌಸ್ ಇರ್ಬೋದು, ಫೈನಲಿ ಲಾಸ್ ಅಂತಾಗ ಯಾರು ಬರಲ್ಲ ಅಲ್ಲಿ. ಅದು ಫ್ಲಾಪ್ ಶೋ ಅಂತ ಆಗುತ್ತೆ. ಆ ಥರದ್ದು ಒಂದು 2-3 ಕನ್ಸಿಡರ್ ಆದರೆ ಮುಖ್ಯ ಕೆಲಸದಲ್ಲಿರೋರು ಯಾರು ಇರಲ್ಲ ಅಲ್ಲಿ. ಸೊ ಹಾಗಾಗಿ ಯಾರು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಆ್ಯಸ್ ಎ ಡೈರೆಕ್ಟರ್ ಆಗಿ ಕೂಡ ನಾವು ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಲ್ಲ. ಮಾಡಕ್ಕೆ ಹೊರಟ್ರೆ ಲಾಸ್ ಆದರೆ ಅದೇನು ಯೂಸ್ ಇಲ್ವಲ್ಲ. ಜನಕ್ಕೆ ಇದು ಇಷ್ಟ ಆಗ್ತಿದೆ, ನೀವು ಅದನ್ನು ಮಾಡಿ ಅಷ್ಟೇ. ಈಗ ಒಳ್ಳೇದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಏನು ಇಷ್ಟ ಆಗುತ್ತೆ ಅದೊಂದು ರಿದಮ್ ಏನಿರುತ್ತೆ ಅದನ್ನೇ ಕ್ಯಾರಿ ಮಾಡಕ್ಕೆ ನೋಡ್ತಾರೆ ಹೊರತು ಯಾರು ಬ್ರೇಕಪ್ ಮಾಡಕ್ಕೆ ಹೋಗಲ್ಲ. ಅದು ಅಷ್ಟು ಒಳ್ಳೇದು ಅಲ್ಲ. ಅದು ಗೆದ್ರೆ ಅದ್ಭುತ, ಬೈ ಚಾನ್ಸ್ ಸೋತ್ರೆ ಅದು ತುಂಬ ವರ್ಸ್ಟ್ ಅಂತ ಅನ್ಸುತ್ತೆ. ಹಾಗಾಗಿ ಅದು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಇತ್ತೀಚೆಗೆ ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿ ನಾವು ಈ ರೀಲ್ಸಲ್ಲಿ ಪಾಪ್ಯುಲರ್ ಆಗಿರುವಂಥವ್ರನ್ನ ನಾವು ನೋಡ್ತೀವಿ. ಕೆಲವೊಂದಷ್ಟು ಜನ ಏನಪ್ಪ ಇದು ರೀಲ್ಸಲ್ಲಿ ಫೇಮಸ್ ಆಗಿದ್ದಾರೆ, ಸೊ ಹಂಗಾಗಿ ಅಲ್ಲಿ ತೊಗೊಂಡಿದ್ದಾರೆ, ಇದು TRP ಗಿಮಿಕ್ಕಾ ಅಥವಾ ಅವ್ರಿಗೆ ನಿಜವಾಗ್ಲೂ ಟ್ಯಾಲೆಂಟ್ ಇರುತ್ತಾ, ಅಥವಾ ನೀವೇನಾದರೂ ಅವ್ರನ್ನೇ ಆಯ್ಕೆ ಮಾಡಿಕೊಂಡ್ರೆ ಓಕೆ ನಮ್ಮ ಸೀರಿಯಲ್ ಇನ್ನೂ ಚೆನ್ನಾಗಿ ಹೋಗುತ್ತೆ ಅನ್ನೋ ಥಾಟ್ ಇಟ್ಕೊಂಡು ಆಯ್ಕೆ ಮಾಡ್ಕೊಳ್ತೀರಾ ಹೇಗೆ ಅಂತ? ಯಾಕಂದರೆ ಸುಮಾರು ಜನ ಈಗ ರೀಲ್ಸ್ ಸ್ಟಾರ್ಸ್ಗಳೇ ಸೀರಿಯಲ್ ಎಂಟ್ರಿ ಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲ, ಅವೆಲ್ಲ ಏನೂ ಕನ್ಸಿಡರ್ ಆಗಲ್ಲ. ಯಾಕೆಂದ್ರೆ ಇವಾಗ ಏನಾಗುತ್ತೆ, ಪಾಪ್ಯುಲಾರಿಟಿ ಇರೋರೇ ಬಂದ ತಕ್ಷಣ ಅದನ್ನ ಜನ ನೋಡ್ತಾರೆ ಅಂತ ನಾವು ಅಂದ್ಕೊಳಕ್ ಆಗಲ್ಲ. ಹಾಗಾಗಿದ್ರೆ ಪಾಪ್ಯುಲಾರಿಟಿ ಇರ್ತಕ್ಕಂಥವ್ರು ಎಲ್ಲರೂ ಹೀರೋ ಆಗ್ಬಿಡ್ತಿದ್ರು, ಹೀರೋಗಳ ಮಕ್ಕಳೆಲ್ಲ ಹೀರೋ ಆಗ್ಬಿಡ್ತಾ ಇದ್ರು. ಅದೊಂದು ದಿನ ಒಂದು ವೈಬ್ರೇಷನ್ ಅಷ್ಟೇ ಅದು. ಈಗ ಇವನಿದಾನೆ, ಸೊ ಇದ್ರೆ ಜನ ಇವನು ಅಲ್ವಾ ಅಂತ ಗುರುತಿಸ್ತಾರೆ. ಬಟ್ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಕಂಟೆಂಟ್ ಚೆನ್ನಾಗಿರ್ಬೇಕು, ಅವನು ಅಭಿನಯಿಸೋದು ತುಂಬಾ ಚೆನ್ನಾಗಿ ಅಭಿನಯಿಸಬೇಕು. ಅದಕ್ಕೆ ಸೆಟ್ ಆದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ. ಅದರ ಹೊರತು ಅವರಿಂದ ಇಲ್ಲಿ ಏನೂ ಆಗಲ್ಲ, ಅಥವಾ ನಮ್ಮ ಚಾನಲ್ಗೆ ಬಂದ ತಕ್ಷಣ ಅವ್ರಿಗೂ ಏನೋ ಅದ್ಭುತ ಅಂತ ಆಗಲ್ಲ ಅಲ್ಲಿ. ಸೊ ರೀಲ್ಸ್ ಇದಾರೆ ಅಂದ್ರೆ ಒಂದು ರೆಕಗ್ನೈಸ್ ಫೇಸ್, ಇವನು ಗೊತ್ತು, ಅಷ್ಟು ಮಾತ್ರ ವರ್ಕ್ ಆಗುತ್ತೆ. ಇಲ್ಲಿ ಬಂದ ಮೇಲೆ ಅದು ಕಂಟೆಂಟ್ ಚೆನ್ನಾಗಿದ್ದು, ಅವನ ಪಾತ್ರ ತುಂಬಾ ಚೆನ್ನಾಗಿ ಅದಕ್ಕೆ ಒಪ್ಕೊಂಡು ಅವನು ಚೆನ್ನಾಗಿ ಅಭಿನಯಿಸಿದ್ರೆ, ಅವನು ರೀಲ್ಸ್ ಅಲ್ಲಿ ಮಾಡ್ದಂಗೆ ಇಲ್ಲಿ ಮಾಡ್ತೀನಿ ಅಂದ್ರೆ 3 ದಿವಸಕ್ಕೆ ತೆಗೆದು ಮನೆ ಕಳಿಸ್ತಾರೆ. ಸೊ ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದಾಗ ಒಬ್ಬ ಯಾರೋ ಗೊತ್ತು, ಒಂದು ಮುಖ ಯಾರವನು ಅನ್ನೋದಕ್ಕೂ ಇವನಾ ಅನ್ನೋದಕ್ಕೂ ಒಂದು ವ್ಯತ್ಯಾಸ ಇರುತ್ತಲ್ಲ, ಅದು ಮಾತ್ರ ವರ್ಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವ್ರನ್ನ ತಗೋತಾರೆ ಅಷ್ಟೇ, ಎಲ್ಲರನ್ನ ತಗೊಳಲ್ಲ. ಅದಕ್ಕೂ ಮುಂಚೆ ತುಂಬಾ ಜನ ಹುಡುಕಿರ್ತಾರೆ, ಯಾರು ಮ್ಯಾಚ್ ಆಗದೆ ಇದ್ದಾಗ ಸರಿ ಇವನೇ ಓಕೆ ಅತ್ಲಾಗ ಇರ್ಲಿ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ತಗೋತಾರೆ. ಒಂದು ಎರಡನೇದು ಪ್ರೂವ್ ಅಲ್ಲ, ಆಲ್ರೆಡಿ ಇವನು ಚೆನ್ನಾಗಿ ಕಾಣಿಸ್ತಾನೆ ಅನ್ನೋದು ನಿಮ್ಗೆ ಆಲ್ರೆಡಿ ಒಂದು ಆಧಾರ ಇದೆ. ಇವನು ಹೇಗೆ ಕಾಣಿಸ್ತಾನೆ, ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ನಿಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಪ್ರಿಫರೆನ್ಸ್ ಅನ್ನು ಕೆಲವರು ಕೊಡ್ತಾರೆ. ಬಟ್ ಅದೇನಂತ ತುಂಬಾ ಸಕ್ಸಸ್ ಇದು ವೇ ಅಂತ ಅನಿಸಿಲ್ಲ. ಇಲ್ಲವ್ರಿಗೂ ಏನೋ ಅಂಥದ್ದು ಯಾವುದೋ ಅದ್ಭುತ ಆಗಿಲ್ಲ, ಸುಮ್ಮನೆ 4 ಜನ ಜೊತೆಲಿ ಹೋಗ್ತಾ ಇದ್ದಾರೆ ಅಷ್ಟೇ. ಓಕೆ ಸರ್, ಇನ್ನು ಕೃಷ್ಣವಂಶಿ ಸೀರಿಯಲ್ಲು ಬಹಳ ಒಳ್ಳೆ ಕಾನ್ಸೆಪ್ಟ್ ಇರುವಂತಹ ಸೀರಿಯಲ್ ಇದು. ಯಾಕಂದರೆ ಒಂದು ಮುಗ್ಧ ಹುಡುಗ ಮಧ್ಯೆ ಪ್ರೀತಿ ನಡೆಯೋದು, ಎಷ್ಟು ಮುಗ್ಧ ಆಗಿರ್ತಾರೆ, ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದೀರಿ. ಸೊ ಜನಗಳು ಕೂಡ ತುಂಬ ಇಷ್ಟಪಡ್ತಿದ್ದಾರೆ. ಈ ಸೀರಿಯಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಇದು ಬಂದು ನೀವು ಹೇಳ್ದಂಗೆ ಏನು ರೆಗ್ಯುಲರ್ ಪ್ಯಾಟರ್ನಲ್ಲೇ ಹೋಗ್ತೀರಾ ಅಂತ ಹೇಳ್ತಿದ್ರಲ್ಲ, ಇದು ರೆಗ್ಯುಲರ್ ಪ್ಯಾಟರ್ನಲ್ಲಿ ಹೋಗ್ತಾ ಇಲ್ಲ. ಅಂದರೆ ಒಂದು ಫ್ಯಾಮಿಲಿ, ಒಂದು ಅಟ್ಯಾಚ್ಮೆಂಟು, ಅಪ್ಪ ಮಗಳ ಲವ್ ಸ್ಟೋರಿ, ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ರೆ ಹೇಗೆ ಮನೆ ಅಳಿಯಾಗಿ ಬರಲಿ, ಅಥವಾ ಅವಳನಿಗೆ ಕೊಟ್ಟರು ಕೂಡ ಅಳಿಯ ಇದೇ ಥರ ಇರಬೇಕು, ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವಿಭಕ್ತ ಕುಟುಂಬ, ಅಲ್ಲಿ ಕೊಟ್ಟರು ನನ್ನ ಮಗಳ ಪರಿಸ್ಥಿತಿ ಏನು, ಇವನು ಬೇರೆ ಓದಿಲ್ಲ, ಸೊ ಈಗ ನನ್ನ ಮಗಳು ತುಂಬ ಓದ್ಕೊಂಡಿದ್ದಾಳೆ, ನಂದು ಇಷ್ಟೆಲ್ಲ ಪ್ರಾಪರ್ಟಿ ಇದ್ದು ಇಂಥವ್ನಿಗೆ ಹಾಕಿ ಕೊಡಬೇಕು, ಕೂಲಿ ಕೆಲಸ ಮಾಡೋ ಥರದಲ್ಲಿ ಇರೋನಿಗೆ, ಈ ಥರ ಒಬ್ಬ ತಂದೆಯ ಮನಸ್ಥಿತಿ, ಅವನ ಯೋಚನೆ, ಅವನ ಮಗಳನ್ನ ಕೇರ್ ತಗೊಳ್ತಕ್ಕಂಥ ರೀತಿ 1 ವರ್ಷನಲ್ಲಿ ಹೋಗುತ್ತೆ. ನನ್ನ ಕುಟುಂಬ, ನಾವು ಕಷ್ಟಪಟ್ಟೆಲ್ಲ ಬೆಳ್ಕೊಂಡು ಬಂದಿದ್ದೀವಿ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ಅಪ್ಪ ಅಮ್ಮ ಅಂತ ಈ ಬಾಂಡಿಂಗಲ್ಲಿ ಇರ್ತಕ್ಕಂಥ ಈ ಹುಡುಗ ಒಂದು ಕಡೆ. ಸೊ ಮನೇಲಿ ಬಂದಿರ್ತಕ್ಕಂಥ ಒಂದು ಮಾಮೂಲಿ ವಿಲನ್ ಗ್ಯಾಂಗು, ಮಾಮೂಲಿ ಕಲ್ಲು ಹಾಕ್ತಕ್ಕಂಥ ಒಂದು ಗ್ಯಾಂಗ್. ಅದು ಅವ್ರು ಇರದೆ ಹೋದ್ರೆ ಏನು ಕತೆ ನಡೆಯಲ್ಲ, ಅದು ಮುಂದೆ ಕೊಡಲ್ಲ. ನಾವು ನಗನಗ್ತಾ ಇದ್ದೀವಿ ಅಂದಾಗ, ಎಲ್ಲ ಚೆನ್ನಾಗಿದೆ ಅಂದಾಗ ಇನ್ನೇನಕ್ಕೆ ಕತೆ ಇರುತ್ತೆ ಅಲ್ಲಿ. ಅದು ದಾರಿ ತಪ್ಪಿಸೋದಕ್ಕೆ ಒಂದು ವರ್ಕ್, ಇದು ನೆಟ್ವರ್ಕ್ ಬೇಕಲ್ಲ, ಒಂದು ವೇ ಅದು ಇದೆ. ಸೊ ಇದು ಟೋಟಲ್ ಆಗಿ ಎಮೋಷ್ನಲ್ ಆಗಿ ಫ್ಯಾಮಿಲಿ ಓರಿಯೆಂಟಲ್, ಮತ್ತೆ ಎಲ್ಲರ ಮೇಲೂ ಕತೆ ಶೇರ್ ಆಗ್ತಾ ಹೋಗುತ್ತೆ. ಅಂದ್ರೆ ಬರೀ ಹೀರೋಯಿನ್ ಲವ್ ಸ್ಟೋರಿ, ಆ ಎಳೆದಾಟಗಳು, ಇನ್ನೊಬ್ಳು 2ನೇ ಹೆಂಡತಿ, ಆ ಥರದ್ದು ಇಲ್ಲದೆ ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಸೊ ಅದು ಈ ಕಥೆಯ ಒಂದು ಪ್ಲಸ್ ಪಾಯಿಂಟ್. ಮತ್ತೆ ತುಂಬಾ ಹೋಮ್ಲಿ ಆಗಿದೆ. ಅದನ್ನು ನೋಡಿದ್ರೆ ಇವ್ರಿಬ್ಬರು ಗಂಡ ಹೆಂಡತಿ ಹಿಂಗೆ ಕಿತ್ತಾಡ್ತಾರಪ್ಪ ಅಂತ. ಈಗ ದೇವಕಿ ಮತ್ತೆ ದೊರೆಸ್ವಾಮಿ ಇದೇ ಥರ ಕಿತ್ತಾಡ್ತಾರೆ, ಗಂಡ ಹೆಂಡತಿ ಅಂದ್ರೆ ಹಿಂಗೆ ಇರ್ತಾರೆ, ಅದನ್ನು ಒಂದು ವರ್ಕ್ ಆಗಿದೆ. ಆಮೇಲೆ ಹೀರೋ ಹೀರೋಯಿನ್ ಕೂಡ ಇವರು ತುಂಬ ಓದ್ಕೊಂಡಿರೋಳು, ಇವನು ಕೂಲಿ ಕಾರ್ಮಿಕ ಅಂತರ ಕೆಲಸ ಮಾಡೋನು. ಬಟ್ ಅವರಿಬ್ಬರು ನಡುವೆ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಯಾಕೆ ಬೆಳೆಯುತ್ತೆ, ಅದು ಒಂದು ಜಸ್ಟಿಫಿಕೇಶನ್ ಇದೆ. ಅದನ್ನು ಕೂಡ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನ.
ಇಲ್ಲೂ ಕೂಡ ಅಣ್ಣ ಏನೇ ಹೇಳಿದ್ರೆ ಕೇಳಬೇಕು ಅನ್ನೋ ಒಂದು ತಮ್ಮನ ಧರ್ಮ ಏನಿರುತ್ತೆ ಅದನ್ನ ಪರಿಪಾಲನೆ ಮಾಡ್ತಾನೆ. ಸೊ ಟೋಟಲ್ ಆಗಿ ಒಂದು ಪಾಸಿಟಿವ್ ಏನೆಲ್ಲ ಹೋಗ್ತಾ ಇದೆ, ಸುಮ್ಮನೆ ಒಣ ಗಿಮಿಕ್ಗಳು ಆ ಥರದ್ದು ಇದರಲ್ಲಿ ಇಲ್ಲ. ಇದು ಬಂದು ನಮ್ಮ ಅದೃಷ್ಟ ಕೂಡ. ಅಂದ್ರೆ ಈಗ ನಾವೇ ಅನ್ಕೊಂಡ್ರು ಈ ತರ ಕಥೆ ಮಾಡೋಕ್ಕಾಗಲ್ಲ, ಬಟ್ ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ, ಸಮಥಿಂಗ್ ಡಿಫ್ರೆಂಟ್ ಚೆನ್ನಾಗಿದೆ. ಎಸ್, ಕೊನೆ ಪ್ರಶ್ನೆ ಸರ್. ತುಂಬ ಸೀರಿಯಲ್ಸ್ ಚೆನ್ನಾಗಿ ಹೋಗ್ತಿರುತ್ತೆ, ಬಟ್ ಮಧ್ಯದಲ್ಲೇ ಸ್ಟೋರಿ ನಿಲ್ಲಿಸ್ಬಿಡ್ತೀರಿ, ಆ ಸೀರಿಯಲ್ನ ಡಿಸ್ಕಂಟಿನ್ಯೂ ಮಾಡಿಬಿಡ್ತೀರಿ. ಸೊ ಯಾಕೆ ಆಗತ್ತೆ ಇದು, ಏನು ಅಂತ ಹೇಳಿ ಇದ್ರ ಬಗ್ಗೆ? ಇಲ್ಲ ಆ ಥರ ಅಂದರೆ ನಂಗೆ ಮಟ್ಟಿಗೆ ಏನಾದರೂ ಪ್ರೊಡಕ್ಷನ್ ಹೌಸ್ ಅಥವಾ ಆರ್ಟಿಸ್ಟ್ಗಳ ನಡುವೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಆ ಥರ ಆಗುತ್ತೆ ಹೊರತು ದಿಢೀರಂತ ಯಾರೋ ಕಥೆನ ಸ್ಟಾಪ್ ಮಾಡಿ ಅಥವಾ ದಿಢೀರಂತ ಸೀರಿಯಲ್ ನಿಲ್ಲಿಸಲ್ಲ. ಇಲ್ಲ, ಎಷ್ಟೊಂದು ನೋಡಿದ್ದೀವಿ ಸರ್ ನಾವು ಆ ಥರದ್ದು. ಇಲ್ಲ, ಅದು ಕತೆ ಚೆನ್ನಾಗಿ ಹೋಗ್ತಾ ಇದ್ರೆ ಹೋಗ್ತಾ ಇರುತ್ತೆ. ಬೈ ಚಾನ್ಸ್ ಆರ್ಟಿಸ್ಟ್ ಯಾರಾದರೂ ರಿಪ್ಲೇಸ್ ಆದಾಗ ಅಥವಾ ಆರ್ಟಿಸ್ಟ್ ಅವ್ರೇನಾದ್ರು ಬಿಟ್ಟು ಹೋಗ್ತೀನಿ ಅಂದಾಗ ಎಷ್ಟೋ ಸಲ ಏನಾಗುತ್ತೆ, ಚಾನಲ್ ಅವರು ಇನ್ನೊಂದು ಕ್ಯಾರೆಕ್ಟರ್ ಅದಕ್ಕೆ ರಿಪ್ಲೇಸ್ ಮಾಡಿ ಅದನ್ನು ಗಬ್ಬೆಬ್ಸೋದು ಬೇಡ, ಇಲ್ಲಿ ತನಕ ಹೇಗಿತ್ತು ಹಾಗೆ ಇದ್ದು ಬಿಡಲಿ, ಅದ್ರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತಲ್ಲ ಅದು ಹಾಗೆ ಉಳ್ಕೊಂಡು ಬಿಡಲಿ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ, ಸರಿ ಕ್ಲೋಸ್ ಮಾಡಿ ಅಂತ ಮಾಡಿಸ್ಬಿಡ್ತಾರೆ. ಸೊ ರಿಪ್ಲೇಸ್ ಮಾಡೋಂಥ ಸಂದರ್ಭ ಏನಾದ್ರೆ ಬಿಗಿನಿಂಗ್ ಒಂದು 200 ಒಳಗಡೆ ಇದ್ದಾಗ ಅದನ್ನ ರಿಸ್ಕ್ ತಗೋತಾರೆ. ತುಂಬಾ ಮುಂದಕ್ಕೆ ಹೋದಾಗ ಏನು ಮಾಡ್ತಾರೆ, ಬೇಡ ಇಲ್ಲಿವರೆಗೂ ಆ ಹೆಸರಿದೆಯಲ್ಲ ಅದು ಹಾಗೆ ಉಳ್ಕೊಳ್ಳಿ ಅಂತಂದು ಅದನ್ನ ಕ್ಲೋಸ್ ಮಾಡ್ತಾರೆ ಹೊರತು ಚೆನ್ನಾಗಿ ಓಡೋ ಕುದುರೆನ ಯಾರು ಸ್ಟಾಪ್ ಮಾಡಿ ಹೊಸ್ದಾಗಿ ರಿಸ್ಕ್. ಈಗ ಒಂದು ಹೊಸ ಸೀರಿಯಲ್ ಅಂದರೆ 1-2 ಕೋಟಿವರೆಗೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಒಂದು 20 ಎಪಿಸೋಡ್ಗೆ. ಆ ರಿಸ್ಕನ್ನು ಯಾರು ತೊಗೊಳಕ್ಕೆ ಇಷ್ಟಪಡಲ್ಲ, ಅದು ಕಂಟಿನ್ಯೂ ಆಗ್ತಾ ಇದೆಯಾ ಅದು ಹೋಗಲಿ ಅಂತಂದು ಬಿಟ್ಟಿರ್ತಾರೆ. ಈ ಥರದ್ದು ಒಂದು ಸ್ವಲ್ಪ ಅಚಾತುರ್ಯಗಳು ಅದೇನು ಮಾಡೋಕ್ಕಾಗಲ್ಲ. ಅದು ಒಂದು 10 ಜನರಲ್ಲಿ ಒಬ್ಬ ಯಾರೋ ಎಡವಟ್ಟು ಇದ್ದೇ ಇರ್ತಾರೆ. ಆಗ ಆ ಸಂದರ್ಭದಲ್ಲಿ ಆಗಿರೋ ಉದಾಹರಣೆಗಳು ಇದ್ದಾವೆ. ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ನಾನು ನೋಡ್ತಿದ್ದೆ ಸರ್, ಎಷ್ಟೊಂದು ಜನ ಸೆಟ್ ಬಾಯ್ಸು ಪಾಪ ಇಟ್ಕೊಂಡೇ ನಿಂತಿರ್ತಾರೆ. ನಮಗೆ ನೋಡಿ ತೆರೆಯಿಂದ ಇಷ್ಟೊಂದೆಲ್ಲ ಕೆಲಸಗಳು ನಡೆಯುತ್ತೆ, ಜೊತೆಗೆ ಅಷ್ಟೊಂದೆಲ್ಲ ಎಫರ್ಟ್ಸ್ ಇರುತ್ತೆ. ಬರೀ ಒಂದು ಸೀನ್ ತೆಗಿಯೋದಕ್ಕೆ ಎಷ್ಟು ಇದನ್ನು ತಗೋತೀರಾ ಅಂದರೆ, ಏನಾದ್ರು ಟೇಕ್ ಓಕೆ ಆಗಿಲ್ಲ ಅಂದರೆ ಮತ್ತೆ ಹೇಳಿಸ್ತೀರಾ. ಆ ತೆರೆ ಹಿಂದೆ ಆಗುವಂಥ ಕೆಲಸಗಳೆಲ್ಲ ನೋಡಿದಾಗ ಓ ಮೈ ಗಾಡ್, ಎಷ್ಟು ಕಷ್ಟಪಡ್ತಾರಲ್ಲ, ಎಷ್ಟು ಇದಿರುತ್ತೆ. ಬಟ್ ಆದರೆ ಕೆಲವ್ರು ಹೆಂಗೆ ಜಡ್ಜ್ ಮಾಡಿಬಿಡ್ತಾರೆ ಅಂದರೆ, ಅದೊಂದು ನೋಡಿದ ತಕ್ಷಣ ಚೆನ್ನಾಗಿಲ್ಲ ಅಂತ ಜಡ್ಜ್ ಮಾಡಿಬಿಡ್ತಾರೆ. ಬಟ್ ನಾವು ಇದನ್ನೆಲ್ಲ ನೋಡಿದಾಗ ಓ ಮೈ ಗಾಡ್, ಎಷ್ಟು ಪರಿಶ್ರಮ ಇರುತ್ತಲ್ಲ, ತೆರೆ ಹಿಂದೆ ಇಷ್ಟೆಲ್ಲ ಕೆಲಸಗಳಿರುತ್ತಲ್ಲ ಅಂತ ಅನ್ನಿಸ್ತು ನನಗೆ. ಇಲ್ಲ ಅದು ನಾವು ಮಾಡಲೇಬೇಕು. ಅವ್ರಿಗೆ ಈಗ ಏನಂದರೆ 100 ಜನ ಸಿನಿಮಾ ಮಾಡಿದ್ರೆ ಅದು ಯಾವುದೋ ಒಂದು ಸಿನಿಮಾ ಇಷ್ಟ ಆಗುತ್ತೆ. ಇನ್ನು 99 ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಯಾರು ನೋಡೋಕ್ಕಾಗಲ್ಲ. ಅವ್ರು ಚೆನ್ನಾಗಿ ಮಾಡಿದಾರೆ ಅಂತ ಯಾರು ನೋಡೋಕ್ಕಾಗಲ್ಲ. ಅವ್ರಿಗೇನು ಇಷ್ಟ ಆಗುತ್ತೋ ಗೊತ್ತಿಲ್ಲ, ನಾವು ಮಾಡ್ತಾ ಹೋಗ್ತೀವಿ ಬೆಟರ್ ಅಂತಂದು. ಬಟ್ ಅದರಲ್ಲಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ನಾವು ಬೆಟರ್ ಅಂತ ಅನ್ಕೋಬೇಕು. ಫಸ್ಟ್ ನಾವು ಅನ್ಕೊಂಡು ಮಾಡ್ತೀವಿ ಇದು ಅದ್ಭುತ ಅಂತ. ಸೊ ಅವ್ರಿಗೇನು ಅದ್ಭುತ ಅನಿಸುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಕಷ್ಟಪಟ್ಟಿದ್ದೀವಿ ಅಂತ ಕಾರಣಕ್ಕೆ ಅವ್ರಿಗೆ ಇಷ್ಟ ಆಗಬೇಕು ಅಂತ ಇಲ್ಲ. ಅವ್ರಿಗೆ ಇಷ್ಟ ಆಗಿದ್ದು ಓಕೆ, ನಾವು ಕಷ್ಟಪಟ್ಟಿದ್ದೀವಿ ಅಂತ ಅನ್ಕೋಬೇಕು ಆಮೇಲೆ. ಸರ್ ಫೈನ್, ದಟ್ಸ್ ಸೋ ಸ್ವೀಟ್ ಸರ್. ಸುಬ್ರಹ್ಮಣ್ಯ ಸರ್, ಥ್ಯಾಂಕ್ ಯು ಸೊ ಮಚ್. ಇನ್ನೊಂದಷ್ಟು ಒಳ್ಳೆ ಸೀರಿಯಲ್ಗಳು ನಿಮ್ಮ ಮುಖಾಂತರ ಬರಬೇಕು. ಜನರಿಗೆ ಆಲ್ರೆಡಿ ಬಹಳಷ್ಟು ಒಳ್ಳೊಳ್ಳೆ ಸೀರಿಯಲ್ಗಳನ್ನ ಕೊಟ್ಟಿದ್ದೀರಿ, ಮತ್ತೊಂದಷ್ಟು ಒಳ್ಳೆ ಸೀರಿಯಲ್ಗಳು ನಿಮ್ಮ ಮುಖಾಂತರ ಬರಬೇಕು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.